ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರೆಕಾರ್ಡ್ ಆಗ್ತಿದ್ಯಾ? ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ಜಸ್ಟ್ ನಾವು ಸಿನಿಮಾ ನೋಡಿ ಹೊರಗೆ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡೋದು ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಒಂದ್ ಸೀನ್ಗೂ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ರು, ಕಿರಿಚ್ತಾ ಇದ್ರು, ವಿಸಿಲ್ ಆಗ್ತಾ ಇದ್ರು. ಸೊ ಅದೆಲ್ಲ ಆ ಮೂಮೆಂಟ್ ನ ಫೀಲ್ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ಪ್ರಸನ್ನ ಥಿಯೇಟರ್ ಅಲ್ಲಿ ನಾನು ಸಣ್ಣೋಳಿದ್ದಾಗಿಂದ ಇಲ್ಲಿ ಬಂದು ನಾನು ಸಿನಿಮಾ ನೋಡ್ತಾ ಇದ್ದೆ. ಸೊ ಇವಾಗ ನನ್ನ ಸಿನಿಮಾನೇ ಇಲ್ಲಿ ರಿಲೀಸ್ ಆಗಿದೆ. ಅದನ್ನ ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಸಿನಿಮಾ ನೋಡಿ ನಮಗ್ ಸಪೋರ್ಟ್ ಮಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂಡ್ ಒಂದೊಳ್ಳೆ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ತೋರಿಸಿದ್ದಾರೆ. ಕಾಮಿಡಿ ಇದೆ, ಕನ್ನಡ ಬಗ್ಗೆ ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ನಮಗ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ ಶೆಟ್ಟಿ. ಸುಖಿ ಭವ ಮೂವಿಯಲ್ಲಿ ಚೈಲ್ಡ್ಹುಡ್ ಹೀರೋಯಿನ್ ತಾರಾ ಅನ್ನೋ ರೋಲ್ ಪ್ಲೇ ಮಾಡಿದ್ದೀನಿ. ಇವತ್ತು ಫೆಬ್ 6 ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಯಾರು ಬೇಜಾರು ಮಾಡ್ಕೊಂಡಂತೂ ಹೋಗಲ್ಲ. ಸಿನಿಮಾ ಕೊನೆಯಲ್ಲಿ ಎಲ್ಲರೂ ಸಿನಿಮಾನ ಬೇಗ ಹೋಗಿ ನೋಡಿ. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಬಿಟ್ಟಿದ್ದಾರೆ, ಹೋಗಿ ಬುಕ್ ಮಾಡ್ಕೊಂಡು ನೋಡಿ. ಸ್ಮೈಲ್ ಕೊಟ್ಟೆ ಹುಡುಗನ್ ತಲೆ ಕೆಡ್ಸಿದೀರಾ ಅನ್ನೋದಕ್ಕಿಂತ ಅವನನ್ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಅವ್ರು ಚೇಂಜ್ ಆಗಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಹಾನ್ಶಿ ಆಗಿದೆ. ಸೊ ಇವತ್ತು ನಮ್ಮ ಮೂವಿ ಸುಖಿ ಭವ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆಡಿಯನ್ಸ್ ಎಲ್ಲರೂ ಕೂಡ. ಕೆಲವೊಂದು ಹಳೆ ನೆನಪುಗಳನ್ನ ಮತ್ತೆ ಈ ಮೂವಿ ತರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನಮ್ಮ ಮೂವಿ ನೋಡಿ. ಫಸ್ಟ್ ಲವ್ ಅನ್ನೋವಂಥ ಇಮೋಷನ್ ಎಷ್ಟು ಡೀಪ್ ಆಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಎಲ್ಲರೂ ಕೂಡ ಮರ್ತಲ್ಲೇ ಹೋಗಿ ಥಿಯೇಟರ್ಸ್ ಅಲ್ಲಿ ನೀವು ಮೂವಿ ನೋಡಿ ನಮಗೆ ರಿವ್ಯೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಲೋ ಸರ್, ನಮಸ್ಕಾರ ಸರ್. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಆಲ್ಮೋಸ್ಟ್ ಒಂದು 2 years ಕಷ್ಟಪಟ್ಟು ಎಲ್ಲ ಲೊಕೇಶನ್ಸ್ ಹೋಗಿ ನೋಡ್ಕೊಂಡ್ ಬಂದು ಆಡಿಯನ್ಸ್ಗೆ ಹೆಂಗ್ ಇಷ್ಟ ಆಗುತ್ತೆ, ಯಾವ ಸೀನ್ ಇಷ್ಟ ಆಗುತ್ತೆ, ಏನೇನ್ ಎಮೋಷನ್ಸ್ ಇರಬೇಕು ಅಂತ ಹೇಳಿ ನಾವು ತುಂಬಾ ಕಷ್ಟಪಟ್ಟು ಮಾಡಿದ್ದು. ಇವಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ ಪ್ರತಿಯೊಬ್ರು ಒಂದೊಂದು ಎಮೋಷನ್ಗೆ ನಾವು ಏನೇನು ಎಕ್ಸಾಕ್ಟ್ ರಿಯಾಕ್ಷನ್ಸ್ ಬೇಕಾಗಿತ್ತು ಅದೇ ತರ ಕೊಟ್ರು. ಎಲ್ಲ ಹೀರೋ ಹೀರೋಯಿನ್ ಬಿಲ್ಡಪ್ಸ್ ಆಗ್ಲಿ ಅವರು ತುಂಬಾ ಇಷ್ಟಪಟ್ರು. ಜನ ವಿಸಿಲ್ಸ್ ಹಾಕಿದ್ರು, ಹಾಡಿದ್ರು. ಒಂಥರ ಒದ್ದೆ ಆಗಿತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ 5 minutes ನೋಡಿದಾಗ ಎಲ್ಲರೂ ಅವರ ಫಸ್ಟ್ ಲವ್ ಎಲ್ಲ ನೆನ್ಸ್ಕೊಂಡಿರ್ತಾ ಇದ್ರು. ಆ ಡೈನಿಂಗ್ ಟೇಬಲ್ದು ಎಮೋಷನ್ಸ್ ಎಲ್ಲ ನೋಡಿದಾಗ ಒಂದು ದೊಡ್ಡವ್ರದ್ದು ರಿಯಾಕ್ಷನ್ಸ್ ಎಲ್ಲ ತುಂಬಾ ಎಮೋಷನಲ್ ಆಗಿತ್ತು. ಆಮೇಲೆ ನಮ್ಮ ಆ ಅಜ್ಜಿ ಗ್ರ್ಯಾಂಡ್ ಸನ್ ಸೆಂಟಿಮೆಂಟ್ಸ್ ಆಗ್ಲಿ ಅದೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆಡಿಯನ್ಸ್. ನಮ್ಗೆ ತುಂಬಾ ಖುಷಿ ಆಯ್ತು. ನಾವು ಫೈನಲಿ ನಾವು ಏನ್ ಅನ್ಕೊಂಡಿದ್ವೋ ಅದು ಜನಕ್ಕೆ ತಲುಪ್ತು, ಜನಕ್ಕೆ ಇಷ್ಟ ಆಯ್ತು, ಜನನು ನಮ್ಗೆ ಆದರ್ಶಿದ್ದಾರೆ ಅಂತ ಖುಷಿ ಆಯ್ತು ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈತ್ರಿ ಜಗ್ಗಿ. ಸುಖಿ ಭವ ಅಂತ ಒಂದು ಒಳ್ಳೆ ಅದ್ಭುತವಾದಂತಹ ಸಿನಿಮಾ ರಿಲೀಸ್ ಆಗಿದೆ. ಸೊ ನಾನು ಇದರಲ್ಲಿ ಒಂದು ಕಾಮಿಡಿಯನ್ ರೋಲ್ ಮಾಡಿದ್ದೀನಿ. ಅಂದ್ರೆ ಇಡೀ ಸಿನಿಮಾ ಏನು ಓವರ್ ಆಲ್ ಸಿನಿಮಾ ನೋಡಿದಾಗ ಜೀವನದ ಮೌಲ್ಯಗಳು, ಅಮ್ಮ ಎಷ್ಟು ಬೆಸ್ಟ್ ಆಗ್ತಾರೆ, ಫ್ರೆಂಡ್ ಅನ್ನೋದು ಎಷ್ಟು ಮುಖ್ಯ ಆಗ್ತಾನೆ. ಸೊ ಈ ತರದ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಜನಗಳಿಗೆ ಒಂದೊಳ್ಳೆ ಮೆಸೇಜ್ ಕೊಡೋದಕ್ಕೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಲವ್ ಇಸ್ ಎ ಬೆಸ್ಟ್ ಲವ್ ಅಂತ ಹೇಳ್ತಾರೆ. ಸೊ ಅದನ್ನ ಎಷ್ಟು ಇದಾಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ 100% ನಿಮಗೆ ಒಳ್ಳೆ ಖುಷಿ ಕೊಡುತ್ತೆ. ಸೊ ದಯವಿಟ್ಟು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಏನಂತ ಹೇಳ್ತೀನಿ. ಓಕೆ, ಫಿಲಮ್ ಮಾತ್ರ ಚೆನ್ನಾಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇದೇನಂದ್ರೆ ಯೂತ್ಸ್ಗೆ ಬೆಸ್ಟ್ ಫಿಲಮ್, ರೆಕಮೆಂಡೆಡ್ ಫಿಲಮ್ ಬಂದ್ಬಿಟ್ಟು ಪೇರೆಂಟ್ಸ್ ಮತ್ತೆ ಅವ್ರ ಮಕ್ಳು ಬರ್ಬೇಕು. ಏನಕ್ಕಂದ್ರೆ ಇದೊಂಥರ ಫಸ್ಟ್ ಲವ್ ಫಿಲಮ್. ಸೊ ಪೇರೆಂಟ್ಸ್ ಕೂಡ ಎಕ್ಸ್ಪ್ರೆಷನ್ ಮಾಡ್ಬೋದು ಅವ್ರ ಲವ್ ಹೆಂಗಿತ್ತು ಅಂತ ಚಿಕ್ಕ ವಯಸ್ಸಲ್ಲಿ. ಸ್ಕೂಲ್ ಡೇಸ್ ಲವ್ ಸ್ಟೋರಿ ಚೆನ್ನಾಗಿತ್ತು. ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಫಿಲಮ್ ನ ಫಸ್ಟ್ ಡೇ ನೋಡ್ಬೇಕಂತಾನೆ ಬಂದಿದೀವಿ. ಹೇಳೋ ಫಿಲಮ್ ಹೆಂಗಿತ್ತು ಅಂತ ರಿವ್ಯೂ ಕೊಡೋ. ಬ್ರೋ ಸಕ್ಕತ್ತಾಗಿದೆ ಬ್ರೋ. ಸೆಕೆಂಡ್ ಹಾಫ್ ಟ್ವಿಸ್ಟ್ ಬ್ರೋ, ಹೇಳೋ ಮಗ. ಸೆಕೆಂಡ್ ಹಾಫ್ ಒಂದು ಟ್ವಿಸ್ಟ್ ಟ್ವಿಸ್ಟ್ ಬ್ರೋ. ರೆಕಮೆಂಡ್ ಮೂವಿ ಬ್ರೋ ಎಲ್ಲಾರ್ಗು. ಅಷ್ಟೇ ಬ್ರೋ. ಬ್ರೋ ತುಂಬಾ ನೆನಪಾಗ್ಬಿಟ್ರು ಬ್ರೋ. ಅಳ್ಕೊಂಡ್ಬಿಟ್ವಿ ಬ್ರೋ ನಾವು ಫಿಲಮ್ ನೋಡ್ಬೇಕಾದ್ರೆ. ಸೆಕೆಂಡ್ ಹಾಫ್ ಅಲ್ಲಿ ಹತ್ಕೊಂಡ್ಬಿಟ್ಟೆ ಬ್ರೋ. ಇವ್ನ್ ಖರ್ಚಿ ತಗೊಂಡ್ ವರ್ಷ ಬ್ರೋ. ಈ ಬಾರ ಧನುಷ್
ಮತ್ತೆ ಬರೋ ಕ್ವಶನ್ಸ್ ಇದೆ ಏನಾದ್ರು ಎಕ್ಸ್ಟ್ರಾ? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.